ಸ್ನೇಹಿತರೆ, ಇಲ್ಲೊಂದು ನೇಮಕಾತಿ ಅಧಿಸೂಚನೆ ಇದೆ ನೋಡ್ಬೋದು. ರಾಷ್ಟ್ರೀಯ ಆರೋಗ್ಯ ಅಭಿಯಾನ, ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಂಘ, ಬೆಂಗಳೂರು ನಗರ ಜಿಲ್ಲೆ ಅಂತ ಇದೆ. ಇದು ರಿಲೀಸ್ ಆಗಿರುವಂಥ ಡೇಟ್ ಬಂದುಬಿಟ್ಟು 9/5/2025 ರಿಲೀಸ್ ಆಗಿರುವಂಥದ್ದು. ನೇಮಕಾತಿ ಪ್ರಕಟಣೆ ಇದೆ ನೋಡ್ಬೋದು. ಬೆಂಗಳೂರು ನಗರ ಅಭಿವೃದ್ಧಿಯ PM ಅಭಿಯಾನ ಯೋಜನೆಯಡಿ ನಮ್ಮ ಕ್ಲಿನಿಕ್ಗಳಿಗೆ ಹೊಸದಾಗಿ ಅನುಮೋದನೆಯಾಗಿರುವ ಮತ್ತು ಪ್ರಸ್ತುತ ಖಾಲಿ ಇರುವ ಹುದ್ದೆಗಳನ್ನು ಗುತ್ತಿಗೆ ಆಧಾರದ ಮೇಲೆ ನಿಯಮಾನುಸಾರ ಭರ್ತಿ ಮಾಡಲು ಅರ್ಹ ಅಭ್ಯರ್ಥಿಗಳಿಂದ ನೇರ ಸಂದರ್ಶನಕ್ಕೆ ಅರ್ಜಿಗಳನ್ನು ಆಹ್ವಾನಿಸಲಾಗಿದೆ. ಹುದ್ದೆಗಳ ವಿವರ ಈ ಕೆಳಗಿನಂತಿದೆ ನೋಡ್ಬೋದು. ವೈದ್ಯಾಧಿಕಾರಿಗಳು, ಇದಕ್ಕೆ ವಿದ್ಯಾರ್ಹತೆ ಬಂದ್ಬಿಟ್ಟು MBBS ಕಂಪ್ಲೀಟ್ ಆಗಿರಬೇಕು, ಪ್ಲಸ್ ಇಂಟರ್ನ್ಶಿಪ್ ಪೂರೈಸಿರಬೇಕು, ಮತ್ತು KMC ರಿಜಿಸ್ಟ್ರೇಷನ್ ಆಗಿರಬೇಕು. ಸ್ಯಾಲ್ರಿ ಬಂದ್ಬಿಟ್ಟು 60,000 ಇದೆ. ಒಟ್ಟು ಹುದ್ದೆಗಳು 19 ಇದ್ದಾವೆ. ವಯೋಮಿತಿ ಗರಿಷ್ಠ 60 ಒಳಗಡೆ ಇರಬೇಕು. ಕಾರ್ಯನಿರ್ವಹಿಸಬೇಕಾಗಿರೋ ಸ್ಥಳ ಹೆಬ್ಬಗೋಡಿ, ಅತ್ತಿವೆಲೆ, ಬೊಮ್ಮಸಂದ್ರ, ಇಲ್ಲೆಲ್ಲ ಕಾರ್ಯನಿರ್ವಹಿಸಬೇಕಾಗತ್ತೆ ನೋಡ್ಕೊಳ್ಳಿ. ನೆಕ್ಸ್ಟ್ ಶುಶ್ರೂಷಾಧಿಕಾರಿಗಳು ನೋಡ್ಬೋದು. ಶುಶ್ರೂಷಣಾಧಿಕಾರಿಗಳು ಇಲ್ಲಿ ಮಾನ್ಯತೆ ಪಡೆದಂಥ ನರ್ಸಿಂಗ್ ಶಾಲೆ BSc ಅಥವಾ GNM ತರಬೇತಿ ಹಾಗೂ KNC ರಿಜಿಸ್ಟ್ರೇಷನ್ ಹೊಂದಿರಬೇಕಾಗತ್ತೆ, ಮತ್ತು ಕಂಪ್ಯೂಟರ್ ನಾಲೆಜ್ ಇರಬೇಕಾಗತ್ತೆ. ಸ್ಯಾಲ್ರಿ ಬಂದ್ಬಿಟ್ಟು 18,715 ಇದೆ. 14 ಇದೆ. 16 ಪೋಸ್ಟ್ ಇದ್ದಾವೆ. ಮತ್ತು ಪ್ರಯೋಗಶಾಲಾ ತಂತ್ರಜ್ಞರು ನೋಡ್ಬೋದು. SLC ತತ್ಸಮಾನ ಪರೀಕ್ಷೆಯಲ್ಲಿ ತೇರ್ಗಡೆ ಆಗಿರಬೇಕು, ಮತ್ತು ಕರ್ನಾಟಕ ರಾಜ್ಯ ಅರೆವೈದ್ಯಕೀಯ ಮಂಡಳಿ ನಡೆಸುವ ಪ್ರಯೋಗಶಾಲಾ ತಂತ್ರಜ್ಞ 3 ವರ್ಷಗಳ ಕೋರ್ಸ್ಗಳಲ್ಲಿ ಉತ್ತೀರ್ಣರಾಗಿರಬೇಕು, ಅಥವಾ ದ್ವಿತೀಯ PUC ಪಾಸ್ ಆಗಿರಬೇಕು. ಮತ್ತು ಕರ್ನಾಟಕ ರಾಜ್ಯ ಅರೆವೈದ್ಯಕೀಯ ಮಂಡಳಿ ನಡೆಸುವ ಪ್ರಯೋಗಶಾಲಾ ತಂತ್ರಜ್ಞ 2 ವರ್ಷ ಕೋರ್ಸ್, ಡಿಪ್ಲೊಮಾ ಕೋರ್ಸ್ ಆಗಿರಬೇಕು. ಕಡ್ಡಾಯ ಕರ್ನಾಟಕ ಅರೆವೈದ್ಯಕೀಯ ಮಂಡಳಿಯಲ್ಲಿ ನೋಂದಣಿ ಹೊಂದಿರಬೇಕು. ಅಂದರೆ ಇದು ಇರುತ್ತೆ, ಏನು ಅಂದರೆ DMLT ಅಂತ ಬರುತ್ತೆ ಪ್ಯಾರಾಮೆಡಿಕಲಲ್ಲಿ, ಅದು ಆಗಿರೋರು ಅಪ್ಲೈ ಮಾಡ್ಬೋದು. 16,515 ಸ್ಯಾಲ್ರಿ ಇದೆ. 13 ಪೋಸ್ಟ್ ಇದ್ದಾವೆ ನೋಡಿ. ಆ ಕಡೆ ಬೆಂಗಳೂರು ಸೈಡ್ ಇರುವಂಥವ್ರು ಅಪ್ಲೈ ಮಾಡ್ಬೋದು ಇದಕ್ಕೆ. ಈ ಆಯ್ಕೆಯು ನೇಮಕಾತಿಯು NHM ಮಾರ್ಗಸೂಚಿಗಳಂತೆ ರೋಸ್ಟರ್ ಕಮ್ ಮೆರಿಟ್ ಅನ್ವಯ ನೇಮಕಾತಿ ಮಾಡಿಕೊಳ್ಳಲಾಗುವುದು ಅಂತ ಹೇಳಿದೆ. ಈ ಗುತ್ತಿಗೆ ನೇಮಕಾತಿ ಪ್ರಕ್ರಿಯೆಯಲ್ಲಿ ಅರ್ಹ ಮೀಸಲಾತಿ ಅಭ್ಯರ್ಥಿಗಳಿಂದ ದೊರೆಯದೇ ಇರುವ ಸಂದರ್ಭದಲ್ಲಿ ಮಾತ್ರ ಸಾಮಾನ್ಯ ಅಭ್ಯರ್ಥಿಗಳನ್ನು ಆಯ್ಕೆ ಮಾಡಿಕೊಳ್ಳಲಾಗುವುದು ಅಂತ ಹೇಳಿದ್ದಾರೆ. ಸುತ್ತೋಲೆ ಸಂಖ್ಯೆ ಕೂಡ ಇದೆ. ಈ ಆಯ್ಕೆ ಪ್ರಕ್ರಿಯೆಯಲ್ಲಿ ಯಾವುದೇ ಬದಲಾವಣೆಗಳು ಆಯ್ಕೆ ಸಮಿತಿ ತೀರ್ಮಾನ ಅಂತವಾಗಿರ್ತದೆ. ಈ ನೇಮಕಾತಿ ಪ್ರಕಟಣೆಯು ರೋಲಿಂಗ್ ಪ್ರಕಟಣೆ ಆಗಿರುವುದರಿಂದ ನಿಗದಿಪಡಿಸಿರುವ ನೇರ ಸಂದರ್ಶನದ ದಿನಾಂಕದಂದು ಭರ್ತಿ ಆಗದೇ ಇರುವ ಹುದ್ದೆಗಳನ್ನು ನಂತರ ಅರ್ಜಿ ಸಲ್ಲಿಸಿ ನಂತರ ಮುಖಾಂತರ ಹುದ್ದೆಗಳನ್ನು ಆಯ್ಕೆ ಮಾಡಿಕೊಳ್ಳಲಾಗುವುದು. ಇದರ ಅವಧಿಯು ದಿನಾಂಕ 31/3/2026 ಇರುತ್ತದೆ. ಆಸಕ್ತಿಯುಳ್ಳ ಅಭ್ಯರ್ಥಿಗಳು ನೋಡ್ಬೋದು. 19/5/2025 ಬೆಳಿಗ್ಗೆ 11 ಗಂಟೆಗೆ ನೇರ ಸಂದರ್ಶನಕ್ಕೆ ತಮ್ಮ ಮೂಲ ದಾಖಲಾತಿಗಳೊಂದಿಗೆ 1 ಸೆಟ್ ಜೆರಾಕ್ಸ್ ಪ್ರತಿಗಳೊಂದಿಗೆ ಜಿಲ್ಲಾ RCH ಅಧಿಕಾರಿಗಳ ಕಚೇರಿ, ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಅಧಿಕಾರಿಗಳ ಕಚೇರಿ ಆವರಣ, ಹಳೆ TB ಆಸ್ಪತ್ರೆ, ಮದ್ರಾಸ್ ರಸ್ತೆ, ಸ್ವಾಮಿ ವಿವೇಕಾನಂದ ಮೆಟ್ರೋ ನಿಲ್ದಾಣದ ಹತ್ತಿರ, ಇಂದಿರಾ ಗಾಂಧಿ ನಗರ, ಬೆಂಗಳೂರು 38 ಇಲ್ಲಿಗೆ ಹಾಜರಾಗಬೇಕಾಗತ್ತೆ. ಖುದ್ದಾಗಿ ಹೋಗಿ ತಾವು ಅಪ್ಲಿಕೇಶನ್ನ ಕೊಡಬೇಕಾಗತ್ತೆ. ಅಲ್ಲಿ ನಿಮ್ಮನ್ನ ಸೆಲೆಕ್ಷನ್ ಮಾಡುವಂಥದ್ದು. ಈ ವಿಡಿಯೋ ನಿಮ್ಮ ಸ್ನೇಹಿತರು ಕೂಡ ಶೇರ್ ಮಾಡಿ ಹಾಗೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.